ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಹೋಮ್ ರೆಮಿಡಿ ಏನಂದ್ರೆ, ನಿಮ್ಮ ಸ್ಕಿನ್ನಲ್ಲಿ ತುಂಬ ಮಡುವೆಗಳು ಇರ್ತಾವಲ್ಲ, ಮಡುವೆಗಳಿಗೋಸ್ಕರ ಒಂದು ಮನೆಯಲ್ಲೇ ತಯಾರಿಸಬಹುದಾದಂಥ ಫೇಸ್ ವಾಶನ್ನು ನಾನು ತಿಳಿಸ್ತೀನಿ. ಇದನ್ನು ನೀವು ದಿನಾಲೂ ಫೇಸ್ಗೆ ಮುಖಕ್ಕೆ ಹಚ್ಕೊಂಡು ವಾಶ್ ಮಾಡಿಕೊಂಡು ತೊಳ್ಕೊಳ್ಳೋದ್ರಿಂದ ಖಂಡಿತ ಒಂದು 15 ದಿನದಲ್ಲೇ ನಿಮ್ಮದು ಮಡುವೆಗಳು ಖಂಡಿತ ಗುಣ ಆಗ್ತದೆ. ಅದಕ್ಕೆ ಹೇಗೆ ಏನು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ ಏನು ಅಂತ ನಾನು ಇದೇನು ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ, ನೋ ಕೆಮಿಕಲ್. ಈಗ ಫೇಸ್ ವಾಶ್ ಹೊರಗಡೆಯಿಂದ ತರ್ತೀರಾ, ಅದು ಕೆಮಿಕಲ್ ಇರುತ್ತೆ, ನಿಮ್ಗೆ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ನಾನು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ ಆಗಿರ್ಬೋದು ಮತ್ತು ಮಾಡೋ ವಿಧಾನ. ಆದರೆ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲನ್ನು ಹೊಸಬರು ನೋಡ್ತಾ ಇದ್ದವ್ರಿಗೆ ದಯವಿಟ್ಟು ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಆಮೇಲೆ ನೋಡದೇ ಇರೋ ವಿಡಿಯೋಗಳನ್ನು ಸಹ ಕೆಳಗಡೆ ಲಿಂಕ್ ಒತ್ತಿ ನಿಮಗೆ ನೋಡದೇ ಇರೋ ವಿಡಿಯೋಗಳನ್ನು ಸಹ ನೋಡ್ಕೋಬೋದು. ನಿಮ್ಮ ಮನೆಯಲ್ಲಿ ಯಾವ್ದು ಸಿಗುತ್ತೋ ಅದರಿಂದ ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಈ ಐಟಮ್ಸ್ ಇಲ್ಲ ಅಂದರೆ ಇನ್ನೂ ಒಂದಿಷ್ಟು ವಿಡಿಯೋಗಳು ನೋಡ್ಕೊಳ್ಳಿ, ಅದರಲ್ಲಿ ಬೇರೆ ಬೇರೆ ವಿಧಾನಗಳನ್ನ ತಿಳಿಸಿದ್ದೀನಿ. ಆ ವಿಧಾನಗಳಿಂದಲೂ ಸಹ ನೀವು ಉಪಯೋಗಿಸ್ಬೋದು. ಈಗ ಏನು ಮಾಡಬೇಕಂದ್ರೆ, ಫೇಸ್ ವಾಶ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಫಸ್ಟು ಒಂದು ಹಿಡಿಯಷ್ಟು ಹತ್ರ ಒಂದು ಹಿಡಿಯಷ್ಟಾದ್ರೂ ಮಿನಿಮಮ್ ಬೇವಿನ ಸೊಪ್ಪು ತೆಗೆದುಕೊಳ್ಳಿ. ತೊಗೊಂಡು ಅದನ್ನು ಒಂದು ವಾಟರ್ನಲ್ಲಿ ನೀಟಾಗಿ ತಣ್ಣೀರಿನಿಂದ ಕ್ಲೀನಾಗಿ ತೊಳ್ಕೊಂಬಿಡಿ. ತೊಳ್ಕೊಂಡು ಆದಮೇಲೆ ಮಿಕ್ಸಿ ಜಾರಲ್ಲಿ ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಆದಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ನೀವು ಟೀ ಸೋಸ್ಕೊತೀರಲ್ಲ ಆ ಥರ ಇದರಲ್ಲಿ ಫಿಲ್ಟ್ರ್ ಮಾಡ್ಕೊಂಬಿಡ್ರಿ ಜ್ಯೂಸನ್ನ. ಫಸ್ಟ್ ನಿಂಬೆ ಹಣ್ಣಿನ ಬೇವಿನ ಎಲೆದು ರಸನ ಕಡೆಗೆ ತಗೊಳ್ಳಿ. ಬೇವಿನ ರಸ ತಗೊಂಡು ಆದಮೇಲೆ ಅದಕ್ಕೇನು ಹಾಕಬೇಕಂದ್ರೆ 1 ಟೀ ಸ್ಪೂನಷ್ಟು ಜೇನುತುಪ್ಪ ಮಿಕ್ಸ್ ಮಾಡಿ, ಆಮೇಲೆ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಹಾಕಿ, ಆಮೇಲೆ ಈ ಮೂರನ್ನು ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಆದಮೇಲೆ ಇದಕ್ಕೆ ಈಗ ಸಣ್ಣ ಮಕ್ಕಳದ್ದು ಬೇಬಿ ವಾಶ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ಸಹ 1 ಟೀ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ, ಅದಕ್ಕೇನು ಜಾಸ್ತಿ ಕೆಮಿಕಲ್ ಇರೋಲ್ಲ, ಅದಕ್ಕಾಗಿ ಅದನ್ನು ನಾನು ಮೈಲ್ಡಾಗಿ ನಿಮ್ಗೆ ಹೇಳಿದ್ದೀನಿ. ಅದು ಬೇಡ ಅಂದರೂ ನೀವು ಸ್ಕಿಪ್ ಮಾಡ್ಬೋದು, ಇಲ್ಲ ಅಂದರೆ ಈ ಮೂರನ್ನು ಯೂಸ್ ಮಾಡ್ಬೋದು. ಆ ಥರ ಆ ಬೇಬಿ ವಾಶನ್ನು ಅದೊಂದು ಟೀ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ, ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ನೀವು ಒಂದು ಬಾಟ್ಲಿಯಲ್ಲಿ ಅದನ್ನು ತೆಗೆದಿಟ್ಕೋಬೋದು. ಒಂದು ಹತ್ರ ಒಂದು ವಾರ ತನಕ ಯೂಸ್ ಮಾಡ್ಕೋಬೋದು ನೀವು ಫ್ರಿಜ್ಜಲ್ಲಿಟ್ಟರೆ. ಅದನ್ನು ನೀವು ದಿನ ನೀವು ಮುಖಕ್ಕೆ ತೊಳ್ಕೊಳ್ಳುವಾಗ ಅದನ್ನು ಹಾಕ್ಕೊಂಡು ನೀವು ಮುಖನೂ ಉಜ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನಿಮ್ಮ ಮುಖ ತೊಳ್ಕೊಬೋದು. ಈ ಥರ ನೀವು ಮಾಡ್ತಾ ಬನ್ನಿ. ಬೇವಿನ ಎಲೆಯಲ್ಲಿ ಇರೋ ರಸದಿಂದನೂ ನಿಮ್ಮಲ್ಲಿ ಮಡುವೆ ಗುಳ್ಳಿಗಳಿರ್ತಾವಲ್ಲ, ರೋಗಾಣುಗಳು, ಅವು ಸಹ ಖಂಡಿತ ಸಾಯ್ತದೆ. ನೀವು ಇದನ್ನ ಡೈಲಿ ಯೂಸ್ ಮಾಡಿ, ಅವು ನಿಮ್ಗೆ ಖಂಡಿತ ಗುಣ ಆಗ್ತದೆ, ಮಡುವೆ ಪ್ರಾಬ್ಲಮ್ ಇದ್ದವ್ರಿಗೆ. ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಹಿತಿನ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಬರ್ತಾ ಇರ್ತೀನಿ. ಯಾರು ನನ್ನ ಈ ವಿಡಿಯೋಗಳು ಇಷ್ಟವಾದರೆ ನಿಮ್ಗೆ ಬೇಕಾದವರಿಗೆ ನೀವು ಶೇರ್ ಮಾಡ್ಬೋದು, ಅವರು ಸಹ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ, ಮತ್ತು ಬೇರೆ ವಿಷಯಗಳು ಬೇಕಾಗಿದ್ರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.